ಹೇಳಿದ್ರೆ ಬಿಡಿ ಸಾಹೇಬ್ರೆ, ಬಹಳ ಸತಿ ಜನ ನನ್ನ ನಂಬದೇ ಇರಲಿಲ್ಲ. ಇವ್ನು ಪಕ್ಷ ಬಿಟ್ಟು ಹೋಗೋಣ ಹಂಗಾಗಿ ಹೇಳ್ತಾವನಪ್ಪ ಇವನು ಹಂಗಾಗಿ ಕುಮಾರಸ್ವಾಮಿ ಬಗ್ಗೆ ಹೇಳ್ತಾವನೆ. ಅವತ್ತು ಹೇಳಿದೆ ನಾನು, ಕುಮಾರಸ್ವಾಮಿಗೆ ನಂಬಡಿ, ಎಲ್ಲ ವಿದ್ಯಾಗಳು ಕುಮಾರಸ್ವಾಮಿ ನೋಡ್ಬಿಟ್ಟಿದ್ದೀನಿ ನಾನು, ಒಂದು ವಿದ್ಯಾ ನೋಡಿಲ್ಲ. ಆ ಪ್ಯಾಂಟಲ್ಲಿ ಕಾಕಿ ಚಡ್ಡಿ ಇದೆಯಂತ, ಇವತ್ತು ಗಟ್ಟಿ ಕಾಕಿ ಚಡ್ಡಿ ಬಿಜೆಪಿಲಿ ಯಾರು ಹಾಕೊಂಡಿದ್ದಾರೆ ಅಂದ್ರೆ ಕುಮಾರಸ್ವಾಮಿ ಅವರೇ. ಈಗ ಬಿಜೆಪಿಯಿಂದ ಜಾಸ್ತಿ ಅವರಾಗಿದ್ದಾರೆ, ಬಿಜೆಪಿಯಿಂದ ಜಾಸ್ತಿ ಆಗಿದ್ದಾರೆ. ಏನಕ್ಕೆ ಸ್ವಾಮಿ ನೀವು ಮನೆಗಳು ಸಂಖ್ಯೆ ಮಾಡಿಲ್ಲ? ನಿಮ್ಮ ಅವಧಿಯಲ್ಲಿ ನೀವು ಮುಖ್ಯಮಂತ್ರಿ ಇರುವಾಗ ದೇವ್ರು ನಿಮ್ಗೆ ಅವಕಾಶ ಕೊಟ್ಟಿದ್ದ. ಚನ್ನಪಟ್ಟಣ ಜಿಲ್ಲೆಯಿಂದಲೇ ತಾವು ಗೆದ್ದಿದ್ದು, ಈ ಕ್ಷೇತ್ರದಿಂದ ತಾವು ಗೆದ್ದಿದ್ದು. ಅಟ್ಲೀಸ್ಟ್ ಕ್ಷೇತ್ರಕ್ಕೆ ಮಾಡಬೇಕಾಗಿತ್ತು. ಬರೇ ನಿಮ್ಮ ಅವಧಿಯಲ್ಲಿ 368 ಮನೆಗಳು ಕೊಟ್ಟಿದ್ದೀರಾ. ಇದೇ ನಮ್ಮ ಸರ್ಕಾರ ಬಂದಾದ್ಮೇಲೆ ಇಲ್ಲೇ ಸೂರ್ಯ ಅವ್ರು ಕೂತಿದ್ದಾರೆ, ಸುರೇಶ್ ಅವರು P1 ಆಗಿ MP ಆಗಿ ಕೆಲಸ ಮಾಡಿದ್ರೆ ಹೊಟ್ಟೆ ಉರಿತಾ ಇದೆ ನನಗೆ ಹೇಳಕ್ಕೆ, ಹೊಟ್ಟೆ ಉರಿತಾದ್ರಿ ಹೇಳಕ್ಕೆ, ಹೊಟ್ಟೆ ಉರಿತದೆ. ಒಬ್ಬ MP ಆಗಿ ಒಬ್ಬ ಕ್ಲರ್ಕ್ ಆಗಿ ಬಂದು ಕ್ಷೇತ್ರದ ಕೆಲಸ ಮಾಡ್ತಾ ಇದ್ದ, ಹೊಟ್ಟೆ ಉರಿದೆ ಸರ್. ಹೆಂಗ್ ಬರೋರು ಅಂದ್ರೆ ಎಲ್ಲ MLAಗಳು ಕರ್ಕೊಂಡು ಜೊತೆ ಬಂದ್ಕೊಂಡು ಫೈಲ್ಗಳು ಇಟ್ಕೊಂಡು ಒಬ್ಬ P1 ಬರ್ತಾರಿಲ್ಲ. ಆ ಥರ ನಾನು ಭಾಳ ಸತಿ ಹೇಳಿದೆ ಸೂರಿ ಸರ್ಗೆ, ಸಾರ್ ತಾವು MP ಆಗಿದ್ದೀರಾ, ಭಯಮಾಡಬೇಡ, ನಮ್ಗೆ ಫೋನ್ ಮಾಡಿ ಇಲ್ಲಿ ನೋಡ್ತಾಯಿದ್ರೆ ಸರ್ ನನ್ನ ಕ್ಷೇತ್ರದ ಕೆಲಸ ಸರ್, ಜನ ನನ್ನ ನಂಬಿಸೋರು ಸರ್, ಅವ್ರು ನನ್ನ ಕಡೆ ರಕ್ತ ಕೊಟ್ಟರು ಸಾಲದು ಸರ್, ಅವ್ರಿಗೋಸ್ಕರ ನನ್ನ ಕೆಲಸ ಮಾಡಬೇಕಾಗ್ತದೆ ಸರ್. ನನ್ನ ಜನಕ್ಕೆ ನನ್ನ ಡಿಸ್ಟಿಕ್ ಒಳ್ಳೇದಾಗ್ತದೆ ಸಾಕು, ನಮ್ಮ ಜಿಲ್ಲೆಗೆ ಒಳ್ಳೇದಾಗ್ತದೆ. ಹಗಲು ರಾತ್ರಿ ದುಡಿದ್ರು ಬಂದು ಗಲಾಟೆ ಮಾಡ್ಕೊಂಡು ನಾನು ಮಂತ್ರಿ ಆದಮೇಲೆ 7,000 ಮನೆಯನ್ನು ಸ್ಯಾಂಕ್ಷನ್ ಮಾಡ್ಕೊಂಡು ಹೋಗಿದ್ದಾರೆ ಸೂರ್ಯ ಅವರೇ. ಕುಮಾರಸ್ವಾಮಿ ಒಂದಿನ ಬಂದು ಕೇಳಿದ್ದೀರಾ? ಕುಮಾರಸ್ವಾಮಿ ಅವರೇ ತಾವು ಒಂದಿನ ನನ್ನ ಕ್ಷೇತ್ರಕ್ಕೆ ಇದ್ಬೇಕಂತ ಕೇಳಿದ್ದೀರಾ? ನಾನು ಬೇಡ್ಕೊಂಡೆ. ಇದೇ ಸೂರಿ ನಮ್ಮ ಸುರೇಶ್ ಅವರು ಬಂದಂತ ಹೇಳಿದ್ರು, ಸರ್ ಬಿಡಿ ಕಾಲೋನಿಯಲ್ಲಿ 10 ವರ್ಷ ಹಿಂದಿನ ಸರ್ಕಾರದಲ್ಲಿ ನಮ್ಮ ಸರ್ಕಾರ ಇರುವಾಗ ಸ್ಯಾಂಕ್ಷನ್ ಆಗಿರೋದು ಆ ಮನೆಗಳು 588 ಮನೆಗಳು ಸರ್, ಆ ಗುದ್ಲಿ ಪೂಜೆ ಮಾಡಿ ಅಂತ ಸುರೇಶ್ ಅವರು ಬಂದಂತ ಭಾಳ ಸತಿ ಕೇಳ್ಕೊಂಡ್ರು. ಅದಾದಮೇಲೆ ಈಗ MLA ಆಗಿದ್ದಾರೆ. ಪ್ರೋಟೋಕಾಲ್ ನಾನು ಕುಮಾರಸ್ವಾಮಿ ಅವ್ರನ್ನ MLA ಅವರಿದ್ದಾರೆ, ಅವ್ರನ್ನ ಕೇಳಬೇಕಂತ ಹೇಳ್ಬಿಟ್ಟು ನಾನು ಭಾಳ ಸತಿ ಫೋನ್ ಮಾಡಿ ಪ್ರಯತ್ನ ಮಾಡಿದೆ ಮಾತಾಡೋಕ್ಕೆ, ಈ ಕಾರ್ಯಕ್ರಮ ಫಿಕ್ಸ್ ಮಾಡಿ ಗುದ್ಲಿ ಪೂಜೆ ಮಾಡುವ ಅಂತ. ಫೋನಲ್ಲಿ ಬಂದಿಲ್ಲ ಕುಮಾರಸ್ವಾಮಿ ಅವರು. 4-5 ಪತ್ರ ಕೊಟ್ಟೆ, ಅದಕ್ಕೆ ರೆಸ್ಪಾನ್ಸ್ ಇಲ್ಲ. ಎಷ್ಟು 580 ಮನೆಗೆ. ಆಮೇಲೆ ಇದೇ ಸೂರ್ಯ ಅವರು ಒತ್ತಡ ಮಾಡಿ ನನಗೆ, ಸುರೇಶ್ ಅವರು ನನಗಿಲ್ಲ, ಈ ಬಡವರು ಬೀದಿಯಲ್ಲಿದ್ದಾರೆ, ಈ ಮನೆಗಳು ಆಗ್ಬೇಕಂತ ಹೇಳ್ಬಿಟ್ಟು 283 ಮನೆಗೆ ಗುದ್ಲಿ ಪೂಜೆ ಮಾಡಿ ಕೆಲಸ ನಡೀತಾ ಇದೆ. ಇನ್ನು ಅನ್ನೆಸ್ಟಾರ್ಡ್ 250 ಮನೆಗಳು ಬರೋ ದಿನದಲ್ಲಿ ನಾವು ಮಾಡ್ತೀವಿ. ನಾನು ಹೇಳ್ತಾರೆ ಕುಮಾರಸ್ವಾಮಿ ಅವರು ಏನು ಮಾಡಿದ್ದಾರೆ ಈ ಜಿಲ್ಲೆಗಂತ, ಏನು ಮಾಡಿದ್ದಾರೆ ಈ ಜಿಲ್ಲೆಗೆ? ಈ ಜಿಲ್ಲೆಯಿಂದ ಮುಖ್ಯಮಂತ್ರಿ ಆದರು, ನನ್ನ ಇಲಾಖೆದು ಹೇಳ್ತಾ ಇರೋದು, ಬೇರೆ ಏನು ಮಾಡಿದ್ದಾರೆ ನನಗೆ ಗೊತ್ತಿಲ್ಲ. ಏನು ಮಾಡಿಲ್ಲ ಸ್ವಾಮಿ ಅವರು, ಬರೇ ಡಂಗ್ ಹೊಡ್ಕೊಂಡೇ ಹೋಗಿರೋದು, ಬರೇ ಡಂಗ್ ಹೊಡ್ಕೊಂಡೇ ಹೋಗಿರೋದು. ಹಾಗಾಗಿ ನಮ್ಮ ಉಪಮುಖ್ಯಮಂತ್ರಿಗಾದಂಥ DK ಶಿವಕುಮಾರ್ ಅವರು ಚನ್ನಪಟ್ಟಣದಲ್ಲಿ ಪಾದಯಾತ್ರೆನ ಹಮ್ಮಿಕೊಂಡಿದ್ದಾರೆ. ಭಾಳ ಜನ ಬಂದು ಅರ್ಜಿಗಳು ಕೊಟ್ಟಿದ್ದಾರೆ. ಜಮೀರ್ ಮನೆ ಇಲ್ಲ ಪಾಪ ಬಡವರಿಗೆ, ಭಾಳ ಜನಕ್ಕೆ ಮನೆ ಕೊಡಬೇಕಾಗ್ತದೆ ಅಂತ ಹೇಳ್ಬಿಟ್ಟು ಮನೆ ಉಪಮುಖ್ಯಮಂತ್ರಿಗಳು ಮತ್ತು ಸುರೇಶ್ ಅವರು ಬಂದಂತ ಕೇಳ್ಕೊಂಡ್ರು. ಆ ಅರ್ಜಿ ಯಾರ್ಯಾರು ಅರ್ಜಿ ಕೊಟ್ಟಿದ್ದಾರೆ ಅವ್ರಿಗೆ ವಿಧಿನೇ 15 ದಿನ ಅಲ್ಲಿ ಚನ್ನಪಟ್ಟಣಗೆ 5,000 ಮನೆಯನ್ನು ಸ್ಯಾಂಕ್ಷನ್ ಮಾಡ್ತೀನಿ